ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪೈನ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವತ್ತು ನೋಡೋಣ, ಇದು ಸರಿಸುಮಾರು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇದು ಕಂಪಲ್ಸರಿ ಬಂದೇ ಬರುತ್ತೆ. ಆ್ಯಾವರೇಜ್ ಅಥವಾ ಸರಾಸರಿ ಅಂತ ಹೇಳಿ ಕನ್ನಡದಲ್ಲಿ ಕರಿತೀವಿ. ಸೊ ಇವುಗಳು ಇವತ್ತಿನ ದಿನ ಫಾರ್ಮುಲಾಸ್ ನೋಡೋಣ, ಆಯಿತಾ. ಸೊ ಏನೇನು ಅಂದರೆ ಆ್ಯಾವರೇಜ್ ಅಂದರೆ ಏನು, ಅದೇನು ಮಾಡುತ್ತೆ, ಅದಾದಮೇಲೆ ಬೇರೆ ಬೇರೆ ವೆರೈಟಿ ಬಂದಾಗ ಏನೇನಾಗುತ್ತೆ ಅದನ್ನು ನೋಡೋಣ. ಆ್ಯಾವರೇಜ್ ಅಂತಂದರೆ ಏನು? ಆ್ಯಾವರೇಜ್ ಅಂದರೆ ಇವಾಗ 4 ಜನ ಇದ್ದಾರೆ ಆಯಿತಾ. ಅವ್ರ ಹೆಸರು ಅಥವಾ ಅವರಿಗೆ ನಂಬರ್ ಕೊಟ್ಟಿದ್ದು 2 + 2 + 2 + 2 ಆಯಿತಾ. ಇನ್ನೇನು ಮಾಡಬೇಕು? ಡಿವೈಡೆಡ್ ಬೈ ಟೋಟಲ್ ಎಷ್ಟು ಜನ ಇದ್ದಾರೆ ಎನ್ನಿಸಬೇಕು. ಇವನು 2 kg ಆ್ಯಪಲ್ ಇದೆ, ಇವನ ಹತ್ರ 2 kg ಆ್ಯಪಲ್ ಇದೆ, ಇವನ ಹತ್ರ 2 kg ಆ್ಯಪಲ್ ಇದೆ, ಇವನ ಹತ್ರ 2 kg ಆ್ಯಪಲ್ ಇದೆ. ಸೊ ಇನ್ನು ನಾವೇನು ಮಾಡೋಣ? ಕೌಂಟ್ ಮಾಡೋಣ. 1 2 3 4. ಎಷ್ಟು ಜನ ಆದರೂ? 4 ಜನ ಆದ್ರಲ್ವಾ. ಅಂದರೆ ಟೋಟಲಿ 4 ಜನ ಹತ್ರ 2 kg ಇದೆ. ಸೊ 4 ಜನ ಕೆಳಗಡೆ ಬರ್ಕೊಳ್ಳಿ, ಆಯಿತಾ. ಸೊ ಪ್ರತಿಯೊಬ್ಬರ ಹತ್ರ 2 kg ಆ್ಯಪಲ್ ಇದೆ, ಪ್ರತಿಯೊಬ್ಬರ ಹತ್ರ. ಅದಾದಮೇಲೆ ಆ್ಯಾವ್ರೇಜ್ ಅಂದರೆ ಸರಾಸರಿ. ಪ್ರತಿಯೊಬ್ಬರ ಹತ್ರ ಸರಾಸರಿ ಎಷ್ಟಿದೆ ಅಂತ ಕೇಳ್ತಾರೆ. ಸೊ ಇಲ್ಲಿ 2 4 8 kg ಎಲ್ಲರದು ಕೂಡಿಸಿದ್ರೆ 8 kg ಇದೆ 8 ಜನರ ಹತ್ರ, 4 ಜನರ ಹತ್ರ. ಅದೇ ರೀತಿ ಕೆಳಗಡೆ ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 4 1 4 2. ಸೊ 2 kg ಉತ್ತರ ಬಂತು. ಸೊ ಇದು ಮೊದಲನೇ ಟೈಪ್ ಆಯಿತು. ಇದು ಸರಾಸರಿ ನಾರ್ಮಲ್. ಇದು ನಿಮಗೆ ಕೇಳೋಕ್ಕೂ ಹತ್ತಲ್ಲ, ಯಾಕಂದರೆ ಸರಾಸರಿ ಎಷ್ಟಂದರೆ 2 ಹೇಳ್ತೀರ ಡೈರೆಕ್ಟಾಗಿ. ಸೊ ಇನ್ನೊಂದು ರೀತಿ ಅಂದರೆ ಒಂದು ಡಿಫ್ರೆಂಟ್ ಟ್ರೈ ಮಾಡೋಣ. ಏನಾಗುತ್ತೆ? ಒಬ್ಬನ ಹತ್ರ 3 kg ಇದೆ ಆಯಿತಾ, ಒಬ್ಬನ ಹತ್ರ 1 kg ಇದೆ, ತೀಟಲ್ವಾ. ಸೊ ಮತ್ತೊಬ್ಬನ ಹತ್ರ 3 kg ಆ್ಯಪಲ್ ಇದೆ, ಮತ್ತೊಬ್ಬನ ಹತ್ರ 1 kg ಆ್ಯಪಲ್ ಇದೆ. ಇದು ಡಿಫ್ರೆಂಟ್ ಹಿಟ್ ಕೊಡುತ್ತೆ. ಸೊ ಇಲ್ಲಿ ನೋಡಿ, ಮತ್ತೆ 4 ಜನ ಇದ್ದಾರೆ. ಒಬ್ಬನ ಹತ್ರ 3, ಒಬ್ಬನ ಹತ್ರ 1, ಒಬ್ಬನ ಹತ್ರ 3, ಒಬ್ಬನ ಹತ್ರ 1 kg ಇದೆ. ಸೊ ಇವರು ಡಿಫ್ರೆಂಟ್ ಕಿಲೋಗಳನ್ನು ಆ್ಯಪಲ್ kgಗಳಲ್ಲಿ ಹೊಂದಿದ್ದಾರೆ. ಸೊ ಇದು ಕೂಡ ಆನ್ಸರ್ ಸೇಮ್ ಆಗುತ್ತೆ. 8 kg ಡಿವೈಡೆಡ್ ಬೈ 4, 4 1 4 2. ಸೊ 2 kg ತೀತಲ್ವಾ. ಇವಾಗ ಸರಾಸರಿ ಅಂದ್ರೇನು? ಸೊ 4 ಜನ ಹತ್ರ 2 kg ಆ್ಯಪಲ್ ಇದ್ದರೆ ಪ್ರತಿಯೊಬ್ಬರ ಹತ್ರ 2 kg ಆ್ಯಪಲ್ ಇದೆ. ಅದು ನಿಮ್ಗೆ ಗೊತ್ತಿರುತ್ತೆ. ಅದೇ ಆ್ಯಾವ್ರೇಜ್ ಅಥವಾ ಸರಾಸರಿ ಅದೇ ಆಗುತ್ತೆ. ಇವಾಗ ಸರಾಸರಿ ಅಂದ್ರೇನು? ಮೀಡಿಯಮ್ ವ್ಯಾಲ್ಯೂ ಹೇಳೋದು. ಅಂದರೆ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕಂತಂದರೆ ಇವಾಗ ಹೀಗಿರುತ್ತೆ ಆಯಿತಾ. ಸೊ ಇಲ್ಲಿ ನಾವೇನು ತಗೊಳ್ಳೋಣ? 0 kg ಇದೆ ಒಬ್ಬನ ಹತ್ರ 2 kg ಇದೆ, ಮತ್ತೊಬ್ಬನ ಹತ್ರ 0 kg ಇದೆ, ಮತ್ತೊಬ್ಬನ ಹತ್ರ 2 kg ಇದೆ, ತೀತಲ್ವಾ. ಸೊ ಆ್ಯಾವ್ರೇಜ್ ಅಂತಂದ್ರೇನು? ಮಿಡಲ್ ಲೈನ್. ಇದು ಆ್ಯಾವ್ರೇಜ್ ಲೈನ್, ತಿಳಿತಲ್ವಾ. ಸೊ ಇವಾಗ ನೋಡೋಣ. 4 ಜನ ಇದ್ದಾರೆ, ಕೆಳಗಡೆ ಬರ್ಕೊಂಡ್ವಿ ಆಯಿತಾ. ಮೇಲ್ಗಡೆ 0 + 2 + 0 + 2, 0 + 2 0 + 2 ಎಷ್ಟಾಯ್ತಿದು? 4 ಡಿವೈಡೆಡ್ ಬೈ 4 ಆಯಿತಾ. ಎಷ್ಟು ಬಂತು? 1 ಬಂತು. ಈ 1 ಅಂದರೆ ಇದು ಆ್ಯಾವ್ರೇಜ್ ವ್ಯಾಲ್ಯೂ 1, ಮಿಡಲ್ ಲೈನ್. ಇದು 1 ಆಗಿರುತ್ತೆ ಯಾವಾಗಲೂ. ಅಂದರೆ ಇವನಿಗೆ 1 kg ಕೊಟ್ಟರೆ ಇವನ ಹತ್ರನೂ 1 kg, ಇವರಿಬ್ಬರು ಇಲ್ಲಿ ಬರ್ತಾರೆ. ಇವನಿಗೆ 1 kg ಕೊಟ್ಟರೆ ಇವನು ಇಲ್ಲಿ ಬರ್ತಾನೆ. ಸೊ ಇಬ್ಬರ ಹತ್ರ 1 kg. ಅಂದರೆ ಇವನ ಹತ್ರನೂ 1 kg, ಇವನ ಹತ್ರನೂ 1 kg, ಇವನ ಹತ್ರನೂ 1 kg, ಇವನ ಹತ್ರನೂ 1 kg. ಸೊ ಇದನ್ನು ನಾವೇನು ಅಂತ ಕರಿತೀವಿ? ಆ್ಯಾವ್ರೇಜ್ ಅಂತ ಹೇಳಿ ಕರಿತೀವಿ ಅಷ್ಟೇ. ಸೊ ಇವುಗಳ ಮೇಲೆ ತುಂಬ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ ಅದಕ್ಕೆ ನಾವು ಇವತ್ತಿನ ದಿನ ಬೇಸಿಕ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಒಂದು ಸರಿ ನಿಮಗೆ ಬೇಸಿಕ್ಸ್ ಎಲ್ಲ ಕ್ಲಿಯರ್ ಆದರೆ ನೀವು ಆರಾಮಾಗಿ ಎಕ್ಸಾಮ್ನಲ್ಲಿ ಬಂದ ಕ್ವಶನ್ಗಳಿಗೆ ಉತ್ತರಗಳನ್ನು ಬಿಡಿಸ್ಬೋದು, ತೀತಲ್ವಾ. ಸೊ ಆಯಿತು. ಅದೇ ಅಂದರೆ ಇಲ್ಲೇನಿರುತ್ತೆ? ಆ್ಯಾವ್ರೇಜ್ ಈಸ್ ಈಕ್ವಲ್ ಟು ಸಮ್ ಆಫ್ ಟೋಟಲ್ ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಪೀಪಲ್. ಅಥವಾ ನೀವೇನಾದರೂ ತೊಗೊಳ್ಬೋದು. ನಂಬರ್ ಆಫ್ ಬಕೆಟ್ ಇರ್ಬೋದು, ಒಂದು ಎಷ್ಟು ಬಕೆಟ್ನಲ್ಲಿ ನೀರು ಇಟ್ಟಿದ್ದಾರೆ, ಎಷ್ಟು ಅಂದರೆ ನಂಬರ್ಸ್ ಕೆಳಗಡೆ ಬರುತ್ತೆ. ಆ್ಯಾವ್ರೇಜ್ ಈಸ್ ಈಕ್ವಲ್ ಟು ಸಮ್ ನಂಬರ್ಸ್ ಆಯಿತಾ. ಸೊ ನಾನು ಇದನ್ನು ಇವತ್ತಿನ ದಿನ ಎಲ್ಲ ಫಾರ್ಮುಲಾ ನೋಡೋದು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮೊದಲೇ ನಾನು ಬರಿತೀನಿ ಆಯಿತಾ. ಈ ಕಡೆ ಬರೆದಿರ್ತೀನಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ. ಎ ಅಂದರೆ ಆ್ಯಾವ್ರೇಜ್ ತೊಗೊಳ್ಳೋಣ ಆಯಿತಾ. ಎನ್ ಅಂದರೆ ನಂಬರ್ ಆಫ್ ಪೀಪಲ್, ಓಕೆ, ನಂಬರ್ ಆಫ್ ಪೀಪಲ್. ಅದಾದಮೇಲೆ ಇನ್ನು ಸಮ್, ಎಸ್ ಈಸ್ ಈಕ್ವಲ್ ಟು ಸಮ್ ಅಂತ ತೊಗೊಳ್ಳೋಣ ಆಯಿತಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನಾವು ಇವತ್ತೇನು ಮಾಡೋಣ? ಪರ್ಸನ್ WEIGH ಪರ್ಸನ್ ವೇಟ್ ಎಷ್ಟು ತೊಗೊಳ್ಳೋಣ? 20 kg ತೊಗೊಳ್ಳೋಣ ಆಯಿತಾ. ಸೊ ಇದರ ಮೇಲೆ, ಈ ಆಧಾರದ ಮೇಲೆ ನಾವಿನ್ನು ಎಲ್ಲ ಫಾರ್ಮುಲಾಗಳನ್ನು ನೋಡ್ಕೊಂಡು ಹೋಗೋಣ. ಮೊದಲನೇದು ಫಸ್ಟ್ ವೆರಿ ಬೇಸಿಕ್ ಏನು? ಎ ಈಸ್ ಈಕ್ವಲ್ ಟು ಟೋಟಲ್ ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಪೀಪಲ್ ಆಯಿತಾ. ಸೊ ನಾವಿಲ್ಲೇನು ಮಾಡೋಣ?
ಟೋಟಲ್ ಸಮ್. ಇವಾಗ ನಾವು ಪರ್ಸನ್ ವೇಟು 20 kg ಇದೆ ಅಂದರೆ ಇದು ಪರ್ ಪರ್ಸನ್ ವೇಟ್ 20 ಕಿಲೋಗ್ರಾಮ್ ಪರ್ ಪರ್ಸನ್, ಅಂದರೆ ಒಬ್ಬ ಮನುಷ್ಯನ ತೂಕ 20 ಕಿಲೋಗ್ರಾಮ್ಸ್ ತೊಗೊಳ್ಳೋಣ. ಅದಾದಮೇಲೆ ನಮಗಿನ್ನು ನಂಬರ್ ಆಫ್ ಪೀಪಲ್. ಸೊ ನಂಬರ್ ಆಫ್ ಪೀಪಲ್ಗೆ ಏನು ಮಾಡೋಣ, ಪಿ ತೊಗೊಳ್ಳೋಣ. ಪಿ ಸಾಕು, ಪಿ ನಾವು 4 ಜನ ತೊಗೊಳ್ಳೋಣ. ಆಯಿತಾ? ಸೊ ಇಷ್ಟು ಮಾಡಿದ್ರೆ ಸಾಕು. ಮೊದಲು ಬೇಸಿಕ್ ತಿಳ್ಕೊಳ್ಳೋಕ್ಕೆ ಸಮ್. ಸಮ್ ಅಂದರೆ 4 ಸಾರಿ 20 ಕೂಡಿಸಬೇಕು. ಆಯಿತಾ? ಎಷ್ಟು ಜನ ಅಂದರೆ 4 ಜನ. ಪ್ರತಿಯೊಬ್ಬರ ಕೆ ಜಿ ಎಷ್ಟು 20 ಡಿವೈಡೆಡ್ ಬೈ ಎಷ್ಟು ಜನ 4 ಜನ. ಅಂದರೆ ಇದು ಸಿಂಪಲ್ ಆಗಿ ಮತ್ತೆ 80 kg, ಇದೆಲ್ಲ ಕೆ ಜಿಯಲ್ಲಿ ಇರುತ್ತೆ, ಡಿವೈಡೆಡ್ ಬೈ 4 ಎಷ್ಟು ಬರುತ್ತೆ 20 kg. ಸೊ ನಾನು ಮೊದಲನೇ ಎಕ್ಸಾಂಪಲ್ ಬಿಡಿಸಿದೆ ಹಾಗೆ ಅಷ್ಟೇ. ಆಯಿತಾ? ಸೊ ನೀವಿನ್ನೇನು ಮಾಡಬೇಕು, ನೀವು ಸಮ್ ತೆಗಿಬೇಕು, ಅಂದರೆ ಎರಡನೇದು. ಸೊ ಅಂದರೆ ಸಮ್ ಅಂದರೆ ಮತ್ತೆ ಅದೇ ಆಗುತ್ತೆ. ಇವಾಗ ನಮಗೆ ಮೊತ್ತ ಬೇಕಾಗಿದೆ ಟೋಟಲ್. ಎಸ್ ಈಸ್ ಈಕ್ವಲ್ ಟು ಎ ಇಂಟು ಎನ್. ಆಯಿತಾ? ಈ 80 kg ಅವರು ಕೊಟ್ಟಿರಲಿಲ್ಲ ಎಕ್ಸಾಮ್ನಲ್ಲಿ, ನೀವೇನು ಮಾಡ್ತೀರ ಅವಾಗ? ಸೊ ಎ ಏನಿದೆ ನಮ್ಮದು ಎವರೇಜ್ ಎಷ್ಟು ಬಂದಿದೆ 20. ಆಯಿತಾ? ಅಂದರೆ ಈ ಫಾರ್ಮುಲಾ ಯಾವಾಗ ಯೂಸ್ ಆಗುತ್ತೆ ಅಂದರೆ ಅವರು ನಿಮಗೆ ಸಮ್ ಕೊಟ್ಟಿದ್ದಾರೆ, ಅಂದರೆ 4 ಜನರ ತೂಕ ಕೊಟ್ಟಿದ್ದಾರೆ ಮತ್ತು ನಂಬರ್ ಆಫ್ ಪರ್ಸನ್ಸ್ ಕೊಟ್ಟಾಗ ಎವರೇಜ್ ತೆಗಿ ಅಂತ ಕೇಳ್ತಾರೆ. ಆಯಿತಾ? ಸೊ ಎರಡನೇ ಪ್ರಶ್ನೆಯಲ್ಲಿ ಏನು ಮಾಡ್ತಾರೆ, ಅವರು ಎವರೇಜ್ ಕೊಡ್ತಾರೆ, ನಂಬರ್ ಆಫ್ ಪೀಪಲ್ ಕೊಡ್ತಾರೆ. ನಂಬರ್ ಆಫ್ ಪೀಪಲ್ 4 ಕೊಟ್ಟಾಗ ನೀವೇನು ಮಾಡ್ತೀರಾ 80 kg. ಸೊ ಇದು 80 kg ಏನಾಯಿತು ಸಮ್ ಆಯ್ತಲ್ವಾ? ಟೋಟಲ್ ಸಮ್, ಎಲ್ಲರ ತೂಕವನ್ನು ಕೂಡಿಸಿದಾಗ ಬರುವ ಉತ್ತರ ಸಮ್ ಆಫ್ ದ ಟೋಟಲ್. ಅದಾದಮೇಲೆ ಇನ್ನು ಮೂರನೇದು ನಂಬರ್ ಆಫ್ ಅಬ್ಸರ್ವೇಷನ್ಸ್ ಫಾರ್ಮುಲಾ. ಇನ್ನೇನು ಮಾಡೋದು, ಮೂರನೇದು ಇದನ್ನೇ ಎನ್ ಕಂಡು ಹಿಡಿಯೋದು. ಎನ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಎಸ್ ಡಿವೈಡೆಡ್ ಬೈ ಈ ಎನ್ನನ್ನು ಕಂಡು ಹಿಡಿಯೋದಿದೆ, ಈ ಎ ಕೆಳಗಡೆ ಹೋಗುತ್ತೆ, ಎಸ್ ಡಿವೈಡೆಡ್ ಬೈ ಎ. ಆಯಿತಾ? ಸೊ ನಿಮಗೆ ಇಲ್ಲಿ ನಂಬರ್ ಕೊಟ್ಟಿಲ್ಲ, ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ, ಟೋಟಲ್ ವೇಟ್ ಕೊಟ್ಟಿದ್ದಾರೆ ಹಾಗೂ ಆ್ಯಾವ್ರೇಜ್ ಕೊಟ್ಟಿದ್ದಾರೆ. ಅಂದರೆ ನಿಮಗೆ 80 kg ಕೊಟ್ಟಿರ್ತಾರೆ, ಡಿವೈಡೆಡ್ ಬೈ ಆ್ಯಾವ್ರೇಜ್, ಪ್ರತಿಯೊಬ್ಬರದು ಆ್ಯಾವ್ರೇಜ್ ಕೊಟ್ಟಿರ್ತಾರೆ 20 kg. ಕೆ ಜಿ ಹೋಯಿತು, 2 1 2 4. ಸೊ ಎಷ್ಟು ಬಂತಿದು 4 ಪರ್ಸನ್, ಅಂದರೆ 4 ಜನ ಉತ್ತರ ಬಂತು. ಸೊ ಇದು ಮೇನ್, ಇದೊಂದು ನೆನ್ಪಿಟ್ಕೊಳ್ಳಿ, ಇದು ಬೇಸ್ ಫಾರ್ಮುಲಾ. ಇದೊಂದು ನೆನ್ಪಿಟ್ಕೊಂಡ್ರೆ ಅವರು ಹೇಗೆ ಅಂದರೆ ಯಾವುದಾದ್ರೂ ಕೊಡ್ಬೋದು, ಎ ಕೊಟ್ಟು ಎಸ್ ಕೊಟ್ಟು ಎನ್ ಕೇಳ್ಬೋದು, ಅಥವಾ ಎನ್ ಕೊಟ್ಟು ಎಸ್ ಕೇಳ್ಬೋದು, ಅಥವಾ ಎಸ್ ಕೊಟ್ಟು ಎನ್ ಕೊಟ್ಟು ಎ ಕೇಳ್ಬೋದು, ಯಾವುದಾದ್ರೂ ಕೇಳ್ಬೋದು, ಮೂರರಲ್ಲಿ ಒಂದು. ಅದೇ ರೀತಿ ಇನ್ನು 4ನೇದು ಏನು ಬರುತ್ತೆ, ಇನ್ನು ಬಂದುಬಿಟ್ಟು, ಸೊ ಇದು ಇಲ್ಲಿಗೆ ಮುಗೀತು, ಇನ್ನೂ ಕಂಟಿನ್ಯೂ ಮಾಡ್ತೀನಿ ಇದನ್ನೇ. ಇನ್ನು 4ನೇದು ಏನಾಗುತ್ತೆ, ನಿಮಗೆ 2 ಕೊಡ್ತಾರೆ. ಆಯಿತಾ? ಒಂದು ಎ 10 ಕಿಲೋಗ್ರಾಮ್ ತೊಗೊಳ್ಳೋಣ. ಆಯಿತಾ? ಒಂದು ಬಿ 20 ಕಿಲೋಗ್ರಾಮ್ ತೊಗೊಳ್ಳೋಣ. ಆಯಿತಾ? ಸೊ ಇಲ್ಲೇನಾಗುತ್ತೆ ಅಂದರೆ ಡೈರೆಕ್ಟಾಗಿ ನೀವು ಆ್ಯಾವ್ರೇಜ್ ಫಾರ್ಮುಲಾ ಬರಿಬೋದು. ಏನು, ಎ ಪ್ಲಸ್ ಬಿ ಡಿವೈಡೆಡ್ ಬೈ 2. ಯಾಕಂದರೆ 2 ಇದೆ ಅಲ್ವಾ, ಎ 1 ಬಿ 2. ಸೊ ಟೋಟಲ್ 2. ಸೊ ಎ ಎಷ್ಟಿದೆ ಇಲ್ಲಿ, ಎ 10 ಕಿಲೋ ಪ್ಲಸ್ 20 ಕಿಲೋ. ಸೊ 10 ಕಿಲೋ ಪ್ಲಸ್ 20 ಕಿಲೋ ಡಿವೈಡೆಡ್ ಬೈ 2, ಅಂದರೆ 30 ಕಿಲೋ ಡಿವೈಡೆಡ್ ಬೈ 2, ಅಂದರೆ ಆ್ಯಾವ್ರೇಜ್ ಎಷ್ಟು ಬಂತು 15 ಕಿಲೋಗ್ರಾಮ್. ಸೊ ಇದು ನಿಮ್ಮದು ಆ್ಯಾವ್ರೇಜ್ ಆಗುತ್ತೆ 15 ಕಿಲೋಗ್ರಾಮ್ಸ್. 4ನೇದು. ಅದಾದಮೇಲೆ ಇದು ಸಿಂಪಲ್, ಇದು ಕೂಡ ಫಾರ್ಮುಲಾನೇ. ಅದಾದಮೇಲೆ ಇನ್ನು 5ನೇದು ಸೇಮ್ ಬರುತ್ತೆ 5. ಇಲ್ಲೇನು ಮಾಡ್ತಾನೆ, ಎ 10 ಕಿಲೋ, ಬಿ 20 ಕಿಲೋ ಮತ್ತು ಸಿ 30 ಕಿಲೋಗ್ರಾಮ್ ಕೊಡ್ತಾನೆ. ಆಯಿತಾ? ಇಲ್ಲಿ 3 ಕೊಟ್ಟಿದ್ದಾನೆ. ಓಕೆ, ಸೊ ನೀವೇನು ಮಾಡೋದು ಆವಾಗ ಮತ್ತೆ ಆ್ಯಾವ್ರೇಜ್ ಫಾರ್ಮುಲಾ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ನಂಬರ್ ಎಷ್ಟು 1 2 3 ಕೊಟ್ಟಿದ್ದಾನೆ 3. ಆಯಿತಾ? ಸೊ ಇಲ್ಲಿ ನೋಡಿ 10 ಪ್ಲಸ್ 20 30 ಆಯಿತು, 30 ಪ್ಲಸ್ 30 60 ಆಯಿತು, 60 ಡಿವೈಡೆಡ್ ಬೈ 3 ಕೊಟ್ಟಿದ್ದಾನೆ. ಸೊ ಪ್ರತಿಯೊಬ್ಬರದ್ದು ಎಷ್ಟಾಯಿತು ಹಾಗಾದರೆ ಆ್ಯಾವ್ರೇಜ್ ಎಷ್ಟು ಬರುತ್ತೆ ಹಾಗಾದರೆ 20 ಕಿಲೋಗ್ರಾಮ್ಸ್ ಸಿಗುತ್ತಲ್ವಾ, 20 kgs. ಇದು 5ನೇದು. ಹಾಗೆ ಮುಂದುವರೆದ್ರೆ ಅದಾದಮೇಲೆ ಇನ್ನು ಇದು ನಿಮಗೆ ಸಿಂಪಲ್ ಆಯಿತು. ಆಯಿತಾ? ನೀವೇನು ಮಾಡ್ತೀರಿ ಇವಾಗ 4% ಕೊಟ್ಟರೆ ಓಕೆ ಬಿಡಿಸ್ಬೋದು. ಆಯಿತಾ? ಅದಾದಮೇಲೆ ಇನ್ನು ಎ ಬಿ ತೊಗೊಂಡು ನೋಡಿದ್ವಿ, 2% ಕೊಟ್ಟರು ಬಿಡಿಸ್ಬೋದು ಆರಾಮಾಗಿ. ಇನ್ನೇನು ಬರುತ್ತೆ ಅಂದರೆ 3% ಬಿಡಿಸ್ಬೋದು. ಇನ್ನೇನು ಬರುತ್ತೆ ಅಂದರೆ n% ಬರುತ್ತೆ. ಆಯಿತಾ? ಎನ್ ಅಂದರೆ ಅವ್ರು ಕೊಟ್ಟಿರೋದೇ ಇಲ್ಲ. ಸೊ ಅದಕ್ಕೋಸ್ಕರ ಫಾರ್ಮುಲಾ ಇನ್ನು ಬರುತ್ತದು. ಫಾರ್ಮುಲಾ ಏನಪ್ಪ ಅಂತಂದರೆ ಸೇಮ್ ಅದೇ, ಎಸ್ ಡಿವೈಡೆಡ್ ಬೈ ಎನ್. ಅಂದರೆ ಇವಾಗ ಅವರು ಯಾವುದೇ ಕೊಡಲಿ, ಇಲ್ಲಿ ವೇಟ್ ಕೊಡ್ಬೋದು, ಅಥವಾ ನಂಬರ್ಸ್ ಕೊಡ್ಬೋದು, ಅಥವಾ ಇಂತಿಷ್ಟು ಲೈಟ್ಗಳಿದೆ ಅವ್ರ ಹತ್ರ ಅನ್ಬೋದು, ಏನೇ ಅನ್ನಲಿ,
ಸೊ ಅದಕ್ಕೆ ಫಾರ್ಮುಲಾ ಏನು ಬರುತ್ತಪ್ಪ ಅಂತಂದರೆ, ಸೊ ನಾನು ಇದನ್ನು ಅಳಿಸ್ಬೋದಾ? ಸೊ ಇಲ್ಲಿ ಅದಕ್ಕೆ ಫಾರ್ಮುಲಾ ಏನು ಬರುತ್ತೆ ಅಂದರೆ, ಮತ್ತು ಎವರೇಜ್ ಅಥವಾ ನೀವು ಸರಾಸರಿ ಏನಂತ ಕರಿಬೋದು, ಎವರೇಜ್ ಅಥವಾ ಸರಾಸರಿ ಈಸ್ ಈಕ್ವಲ್ ಟು A1 ಪ್ಲಸ್ A2 ಪ್ಲಸ್ A3 ಇದು ಹಾಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗುತ್ತೆ, ಆಯಿತಾ? ಸೊ ಇದು ಎನ್ ನಂಬರ್ವರೆಗೂ ಅಥವಾ AN ಈತಲ್ವಾ? ನೀವು ಅದೇ ಇದು A1 A2 ಅಂತಲೂ ತೊಗೊಳ್ಬೇಕಿಲ್ಲ, ಬಟ್ ಇವರು ಸ್ಟ್ಯಾಂಡರ್ಡ್ ಒಂದು ಸರಾಸರಿಗೆ ಮಾಡಿದ್ದಾರೆ, ಅದನ್ನೇ ನಾವು ತೊಗೊಳ್ಳೋಣ. ಸೊ ಇಲ್ಲಿ ನೀವು A1 A2 ಅಂತಂದ್ರೇನು ಇದು ಬರುತ್ತೆ. ಹಾಗಾದರೆ A1 ಪರ್ಸನ್ 1 ಅವನು ವೇಟ್ ಎಷ್ಟಿದೆ 20 kg, A2 ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗುತ್ತೆ, ಆಯಿತಾ? ಎನ್ ಪರ್ಸನ್ 20 kg ಇರ್ತಾನೆ. ಆದರೆ ನಮಗೆ ಗೊತ್ತಿಲ್ಲ ಇಲ್ಲಿ ಇನ್ ಬಿಟ್ವೀನ್ A2 ಟು AN 100 ಜನ ಇದ್ದಾರೋ, 200 ಜನ ಇದ್ದಾರೋ, 300 ಜನ ಇದ್ದಾರೋ, ಅದು ನಮಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ A1 A2 A3 AN ಡಿವೈಡೆಡ್ ಬೈ ಎನ್ ಬರಿಬೇಕು. ಎನ್ ಯಾಕಂತಂದರೆ ಇಲ್ಲಿ ಪರ್ಸನ್ಸ್ ಎಷ್ಟು ಬರ್ತಾರೆ, ಎನ್ ಬರ್ತಾರೆ, ಎನ್ ನಂಬರ್ ಆಫ್ ಪರ್ಸನ್ಸ್ ನಮಗೆ ಗೊತ್ತಿಲ್ಲ ಅದು. ಸೊ ಅದಕ್ಕೋಸ್ಕರ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಅಂದರೆ ಸಿಂಪಲ್ ಆಗಿ ಇವಾಗ 5 ಜನನ ಕೊಟ್ಟರೆ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಪ್ಲಸ್ A5 ಡಿವೈಡೆಡ್ ಬೈ ಎನ್ ಅಷ್ಟೇ. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ ನೋಡಿ, ಇದು 6ನೇದು. ಅದಾದಮೇಲೆ ಇನ್ನು ಮುಂದೆ ಮತ್ತೆ ಚರ್ಚಿಸಬೇಕು, ಹಾಗೆ ನಾನು ಕಂಟಿನ್ಯೂ ಮಾಡ್ತೀನಿ. ಹಾಂ, ಇನ್ನು ಇದು ಒಂದು ಡಿಫ್ರೆಂಟ್ ಬರುತ್ತೆ. ಏನು ಡಿಫ್ರೆಂಟ್ ಬರುತ್ತೆ? ನೀವು ಒಂದು ಸಂಖ್ಯೆಯನ್ನು ಅದರೊಳಗೆ ಆ್ಯಡ್ ಮಾಡಿದಾಗ ಅಂತ ಬರುತ್ತೆ, ಆಯಿತಾ? ಸೊ ಒಂದೊಂದು ಸಾರಿ ಹೇಳ್ತಾರೆ ಧೋನಿಯಿಂದ ಒಬ್ಬನ ತೆಗಿಬೇಕು, ಧೋನಿಯೊಳಗೆ ಒಬ್ಬ ಬಂದ ಎಕ್ಸ್ಟ್ರಾ, ಆ ಥರದ್ದು. ಇಲ್ಲಿ ನೋಡಬೇಕಾಗಿರೋದಷ್ಟೇ, ಇವಾಗ ಒಂದು ಸಂಖ್ಯೆಯನ್ನು ಸೇರಿಸಿದ ನಂತರ ಹೊಸ ಸರಾಸರಿ ತಿಳಿತಲ್ವಾ? ಸೊ ಇವಾಗ ಪರ್ ಪರ್ಸನ್ ವೇಟ್ ಎಷ್ಟಿದೆ 20 ಕಿಲೋ, ಪರ್ಸನ್ಸ್ ಎಷ್ಟಿದ್ದಾರೆ 4 ಜನ ಇದ್ದಾರೆ. ನಾವಿನ್ನೇನು ಮಾಡೋಣ, ಮತ್ತೊಬ್ಬ ಪರ್ಸನ್ನ ಅವನು ಕೂಡ 20 kg ಇದ್ದಾನೆ, ಅವನ ಹೆಸರು P5 ಅಂತ, ಆಯಿತಾ? P5 ಅವನ್ನ ಒಳಗಡೆ ಸೇರಿಸೋಣ. ಸೊ ಅವಾಗೇನು ಫಾರ್ಮುಲಾ ಆಗುತ್ತೆ, ಇದೇ ಸೇಮ್. ಆ್ಯಾವ್ರೇಜ್ ಈಸ್ ಈಕ್ವಲ್ ಟು ಮೊದಲೇ ನಾವು ಎಷ್ಟು ಬರ್ಕೊಳ್ಬೇಕು, ಮೊದಲಿನವರು ಎಷ್ಟು ಜನ ಇದ್ದರು 4 ಜನ, ಆಯಿತಾ? ಗುಣಿಲೆ 20 ಕಿಲೋಗ್ರಾಮ್, ಮೊದಲನೇನವರು ಇವರು, ಆಯಿತಾ? 4 ಜನ ಇದ್ದರು, ಪ್ರತಿಯೊಬ್ಬರು 20 ಕಿಲೋ ತೂಗ್ತಾರೆ. ಅದಾದಮೇಲೆ ಇನ್ನೇನು ಮಾಡಬೇಕು, ಇದಕ್ಕೆ ಮತ್ತೆ ಒಬ್ಬ ಅಷ್ಟೇ ಸೇರಿಕೊಂಡ, ಒಬ್ಬ ಅಂದರೆ 20 ಕಿಲೋ, ಅಂದರೆ ಇವನು P5, ಆಯಿತಾ? ಡಿವೈಡೆಡ್ ಬೈ ಮೊದಲು ಎಷ್ಟು ಜನ ಇದ್ದರು 4 ಪ್ಲಸ್ ಎಷ್ಟಾಯಿತು ಒಬ್ಬನು ಸೇರ್ಕೊಂಡ. ಸೊ ಇದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಇದರ ಫಾರ್ಮುಲಾ ನೋಡೋಣ. ಅಂದರೆ ಮೊದಲು ಫಾರ್ಮುಲಾ ಬರೋಣ. ಮೊದಲು 4 ಜನ ಇದ್ದರು, ಪರ್ ಪರ್ಸನ್ P1 ಟು P2, ಆಯಿತಾ? P1 P2 P3 P4 ಎಷ್ಟಿತ್ತದು 20 ಕಿಲೋ ಇತ್ತಲ್ವಾ? ಅಂದರೆ ಪರ್ ಪರ್ಸನ್ ವೇಟ್, ಆಯಿತಾ? ಪ್ಲಸ್ ಅದರೊಳಗೆ ಮತ್ತು ಒಬ್ಬ ಸೇರಿಕೊಂಡ P5 ಸೇರಿಕೊಂಡ, ಡಿವೈಡೆಡ್ ಬೈ ಮೊದಲು ಎಷ್ಟು ಜನ ಪರ್ಸನ್ಸ್ ಇದ್ದರು P4 ಇದ್ದರು, ಪ್ಲಸ್ P5 ಸೇರಿಕೊಂಡ. ಸೊ ಮೊದಲು P1 P2 P3 4 ಜನ ಇದ್ರಲ್ವಾ, P3 P4, ಆಮೇಲೆ P5 ಸೇರಿಕೊಂಡ ಅದರೊಳಗೆ. ಸೊ ಇಲ್ಲಿ ಮಾಡಿ ನೋಡಿ, ಇವಾಗ ಎವರೇಜ್ ಏನಾಗುತ್ತೆ 2 4 8 80 ಕಿಲೋಗ್ರಾಮ್ಸ್ ಪ್ಲಸ್ 20 kg, ಅದು ಕೂಡ ಇದು 5 ಬರುತ್ತೆ, ಆಯಿತಾ? ಸೊ 100 kg ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು ಎಷ್ಟು ಬಂತು, ಮತ್ತೆ 20 kg ಬಂತು. ಯಾಕಂದರೆ ನಾವು ಚೇಂಜ್ ಮಾಡಿಲ್ಲಲ್ಲ. ಸೊ ಇಲ್ಲಿ 30 ತೊಗೊಳ್ತಿದ್ರೆ ನೀವು 30 ತೊಗೊಳ್ತಿದ್ರೆ ಇಲ್ಲಿ 110 ಡಿವೈಡೆಡ್ ಬೈ 5 ಬರ್ತಿತ್ತು, ತಿಳಿತಲ್ವಾ? ಸೊ ಇಲ್ಲಿ ಆ್ಯಾವ್ರೇಜ್ ಚೇಂಜ್ ಆಗ್ತಿತ್ತು, ಅದಕ್ಕೋಸ್ಕರ. ಸೊ ಇದು ಸಿಂಪಲ್ ಫಾರ್ಮುಲಾ ಇದೆ. ಸೊ ಇದು ಎಷ್ಟನೇದಾಯ್ತು ಹಾಗಾದರೆ 7ನೇದು ತೊಗೊಳ್ಳೋಣ. ಅದಾದಮೇಲೆ ಇನ್ನು ಆಯಿತಾ? ಸೊ ಇದು ಆ್ಯಡ್ ಮಾಡಿದಾಗ ಇಲ್ಲಿ ಆ್ಯಡ್ ಮಾಡೋದು, ಮತ್ತು ಸಪೋಸ್ ಇವಾಗ ತಿಳ್ಕೊಳ್ಳಿ A ಈಸ್ ಈಕ್ವಲ್ ಟು ಇದೆಲ್ಲ ಹಾಗೆ ಇದೆ, ಆದರೆ ನಾವು P5 ವೇಟ್ ಎಷ್ಟು ತೊಗೊಳ್ಳೋಣ 30 ಕಿಲೋಗ್ರಾಮ್ಸ್ ತೊಗೊಳ್ಳೋಣ. ಒಂದು ಸಿಂಪಲ್ ನೋಡೋಣ. ಮೊದಲಿನವ್ರದ್ದು ಹಾಗೆ ಇತ್ತು 80 kg, ಅವ್ರ ಪರ್ಸನ್ಸು 4 ಜನ ಹಾಗೆ ಇದ್ದಾರೆ, ಪ್ಲಸ್ ಒಬ್ಬನು ಒಳಗಡೆ ಬಂದ, ಪ್ಲಸ್ ಅವನು ವೇಟ್ ಎಷ್ಟಿದೆ 30 kg, ಆಯಿತಾ? ಇನ್ನೆಷ್ಟಾಯಿತು 80 ಪ್ಲಸ್ 30 110 ಡಿವೈಡೆಡ್ ಬೈ 5 ಎಷ್ಟಾಯ್ತಿದೋ 21 ಕಿಲೋಗ್ರಾಮ್ ಆಗುತ್ತೆ, ತಿಳಿತಲ್ವಾ? ಪರ್ಸನ್ ಬಂದ ಎಲ್ಲಿ ಅಂತ ತಿಳಿತಾ? ಸೊ ಇದು ಮೊದಲು 4 ಜನ ಒಂದು ಧೋನಿಯಲ್ಲಿ ಇದ್ದರಂತ ತಿಳ್ಕೊಳ್ಳಿ, 80 ಕಿಲೋ ಇತ್ತು. ಅದರೊಳಗೆ ಏನು ಮಾಡ್ತಾನೆ, ಮತ್ತೆ ಧೋನಿಯೊಳಗೆ ಮತ್ತೊಬ್ಬ ಪರ್ಸನ್ ಬರ್ತಾನೆ 30 ಕಿಲೋ. ಅಂದರೆ ಧೋನಿಯೊಳಗೆ ಮೊದಲು ಸರಾಸರಿ ಇತ್ತು 20 ಕಿಲೋ, 30 kg ಅವನು ಮತ್ತೊಬ್ಬನು ಬಂದ. ಸೊ ಟೋಟಲಾಗಿ 5 ಜನ ಆದರು, ಆಯಿತಾ? ಇವ 5ನೇವನು 10 kg ಜಾಸ್ತಿ ಇದ್ದಾನೆ. ಸೊ 110, ಟೋಟಲ್ 110 ಡಿವೈಡೆಡ್ ಬೈ 5. ಸೊ ಆ್ಯಾವ್ರೇಜ್ ಸರಾಸರಿ ಎಷ್ಟು ಬರುತ್ತೆ ಅಂದರೆ ಆವಾಗ 21 ಕಿಲೋಗ್ರಾಮ್ಸ್ ಬರುತ್ತದೆ.
ಆಯಿತಾ. ಸೊ ಇನ್ನು ಸೇಮ್ ಇದೇ ರೀತಿ ನಾವೇನು ಮಾಡೋಣ ಅಂತಂದರೆ ಮೈನಸ್ ಮಾಡಬೇಕು ತೀತಲ್ವಾ. ಸೊ ಇದೇ ರೀತಿ ಸೇಮ್ ಏನು ಚೇಂಜಸ್ ಇಲ್ಲ, ನಾನು ಹೇಳ್ತೀನಿ. ಇವಾಗ 4 ಜನ ದೋಣಿಯಲ್ಲಿದ್ದಾರೆ ಆಯಿತಾ. 4 ಕೆಳಗಡೆ ಬರ್ಕೊಂಡ್ರಿ -1. ಅದಾದಮೇಲೆ ಏನಾಗುತ್ತೆ, ಇದು 8ನೇ ಫಾರ್ಮುಲಾ. ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಪ್ಲಸ್ ಇರುತ್ತಲ್ಲ ಮೈನಸ್. ಅಂದರೆ ಇವಾಗ ನೀವು ತಿಳ್ಕೊಳ್ಳಿ, ಒಂದು ದೋಣಿಯಲ್ಲಿ 4 ಜನ 1 2 3 4 ಜನ ಹೊರಟಿದ್ದಾರೆ ಆಯಿತಾ. ಇದರಲ್ಲಿ ಇವಾಗ ಏನಾಗ್ತಾನೆ, ಒಬ್ಬನು ಹೊರಗಡೆ ಬರ್ತಾನೆ. ಅವನದು ವೇಟ್ ಎಷ್ಟು, 20 ಕಿಲೋ ಅಂತ ತಿಳ್ಕೊಳ್ಳಿ. P5 ಅಲ್ಲ, P4. ಮೊದಲು 4 ಜನ ಇದ್ದರು ಇಲ್ಲಿ, 1 2 3 4. 4ನೇ ಅವನು ಹೊರಗಡೆ ಬರ್ತಾನೆ. ಅವನದು ವೇಟ್ ಎಷ್ಟಿತ್ತು, 20 ಕಿಲೋಗ್ರಾಮ್. ಸೊ ನಾವಿಲ್ಲಿ ಸೇಮ್ ಅದೇ ರೀತಿ ಮಾಡಬೇಕು ಆಯಿತಾ. ಸೊ ಇದನ್ನು ಅಳಿಸ್ತೇನೆ ನಾನು, ಮತ್ತೆ P5 ಬರಲ್ಲ ಇಲ್ಲಿ ನೋಡಿ. 2 4 8 80 ಕಿಲೋಗ್ರಾಮ್ಸ್ ಮೈನಸ್ ಒಬ್ಬನು ಟೋಟಲ್ ವೇಟ್ದಿಂದ ಒಬ್ಬನು ಹೊರಗಡೆ ಹೋಗ್ತಾನೆ 20 kg ಡಿವೈಡೆಡ್ ಬೈ 4 - 1 ಎಷ್ಟಾಗುತ್ತೆ, 3 ಜನ ಉಳ್ಕೊಳ್ತಾರೆ ತಿಳಿತಲ್ವಾ. ಸೊ ಇವನು ಒಬ್ಬನು ಹೋದರೆ ಎಷ್ಟು ಜನ ಉಳ್ಕೊಂಡ್ರು, 3 ಜನ ಉಳ್ಕೊಂಡ್ರು. ಸೊ 80 - 20 ಎಷ್ಟಾಯಿತು, 60 kg ಡಿವೈಡೆಡ್ ಬೈ 3. ಎ ಈಸ್ ಈಕ್ವಲ್ ಟು ಎಷ್ಟಾಯ್ತು ಹಾಗಾದರೆ, 3 × 3 = 20 kg. ಅಂದರೆ ಮತ್ತೆ ಆ್ಯಾವ್ರೇಜ್ ನಮ್ಮದು 20 kg ಬಂತು ನೋಡಿ. ಇದು ಒಬ್ಬ ಪರ್ಸನ್ನ ಹೊರಗಡೆ ತೆಗೆದಾಗ ದೋಣಿಯಿಂದ. ಸೊ ಇಲ್ಲಿಂದ ಈ ಎಕ್ಸಾಂಪಲ್ನ ಹೊಂದುತ್ತೆ. ಅದೇ ರೀತಿ ಇನ್ನೇನು ಮಾಡ್ಬೋದು, ರಿಪ್ಲೇಸ್ ಮಾಡಿದಾಗ ಕೂಡ ಸರಾಸರಿ ಚೇಂಜ್ ಆಗುತ್ತೆ ಆಯಿತಾ. ಇದು 9 ಅಂತ ತೊಗೊಳ್ಳೋಣ, ನೋಡೋಣ ಏನಾಗುತ್ತೆ. ಇವಾಗ ಇದೊಂದು ಸ್ವಲ್ಪ ಲಕ್ಷ್ಯವಿಟ್ಟು ಕೇಳಿದ, ನಾವೇನು ಮಾಡೋಣ, P1 20 kg, P2 20 kg, P3 20 kg, ಇನ್ನು P4 20 kg ಆಯಿತಾ. ಇದು ಕರೆಕ್ಟ್ ಇದೆ. ಆದರೆ ಆ್ಯಾವ್ರೇಜ್ ಏನು ಬರುತ್ತೆ, P1 + P2 + P3 + P4 ಡಿವೈಡೆಡ್ ಬೈ 4 ಬರುತ್ತೆ. ಇದು ಇಲ್ಲಿವರೆಗೂ ಕರೆಕ್ಟ್ ಇದೆ. ಆದರೆ ಇಲ್ಲೇನು ಮಾಡೋಣ, ಇದೊಂದು ಸ್ವಲ್ಪ ನೋಡಿ ಲಕ್ಷ್ಯವಿಷ್ಟು, 1 2 3 4 ಇವರು ದೋಣಿಯಲ್ಲಿ ಕುಳಿತು ಹೊರಟಿದ್ದಾರೆ ಆಯಿತಾ. ಅದಾದಮೇಲೆ ಇಲ್ಲಿ ಇದು ಮೊದಲನೇ ಸ್ಟಾಪು. 2ನೇ ಸ್ಟಾಪ್ಗೆ ಏನಾಗುತ್ತೆ, 2ನೇ ದೋಣಿ ಹೋಗಿರ್ತಾ ಇರುತ್ತೆ. ಮೊದಲನೇ ಸ್ಟಾಪ್ನಲ್ಲಿ 4 ಜನ ಹತ್ಕೊಳ್ತಾರೆ. ಪರ್ ಪರ್ಸನ್ kg 20 ಕಿಲೋ ಇರುತ್ತೆ. ಅದಾದಮೇಲೆ ಇಲ್ಲೇನಾಗುತ್ತೆ, ಇವನು ಒಬ್ಬನು ಹೊರಗಡೆ ಬರ್ತಾನೆ, ಒಬ್ಬ ಹೊಸ ರೀಪ್ಲೇಸ್ ಆಗ್ತಾನೆ. 20 kg ಹೊರಗೆ ಬರುತ್ತೆ ಆಯಿತಾ. ಅದಾದಮೇಲೆ ಒಳಗೆ ಎಷ್ಟು ಹೋಗುತ್ತೆ, 40 kg ತೊಗೊಳ್ಳೋಣ, 40 kg. ಅಂದರೆ ಇಲ್ಲಿ P4 ಪರ್ಸನ್ ಏನಾಗ್ತಾನೆ, ರಿಪ್ಲೇಸ್ ಆಗ್ತಾನೆ. ಹೊಸ P4 ನ್ಯೂ ಪರ್ಸನ್ ವೇಟ್ ಎಷ್ಟು, 40 ಕಿಲೋಗ್ರಾಮ್ ತಿಳಿತಲ್ವಾ. ಸೊ ಇಲ್ಲಿವರೆಗೂ. ಸೊ ಇನ್ನೇನು ಮಾಡೋದು, ಸೇಮ್ ಅದೇ ರೀತಿ ಮಾಡ್ಕೊಳ್ಳೋದು. ಇವಾಗ ಇದು ನಾವು ಮೊದಲನೇ ಪರ್ಸನ್ P4 ಒರಿಜಿನಲ್ ಪರ್ಸನ್ ಇದ್ದಾಗ ಎಷ್ಟು ಬಂದಿತ್ತು, 80 ಕಿಲೋ ಬರುತ್ತೆ. 4 ಜನರದು ಡಿವೈಡೆಡ್ ಬೈ 4 ಎಷ್ಟು ಉಳಿತು, 20 kg ಬರುತ್ತೆ ಆಯಿತಾ. ಇನ್ನು ಈ ಪರ್ಸನ್ ಚೇಂಜ್ ಆದಾಗ ನಮಗೇನು ಬರುತ್ತೆ, ಹೊಸದು ಬರುತ್ತೆ. ಓಕೆ. ಸೊ ಇಲ್ಲಿ ನೋಡೋಣ, P1 + P2 + P3 + P4 ನ್ಯೂ ಪರ್ಸನ್ ಆಯಿತಾ, ಡಿವೈಡೆಡ್ ಬೈ 4. ಹಾಗಾದರೆ ಇಲ್ಲಿ ನೋಡಿ 20 20 + 20 ಈ 3 ಜನ ಹಾಗೆ ಇರ್ತಾರೆ ಮೊದಲಿನವರು, ಪ್ಲಸ್ 4ನೇದವನು 40 kg ಇದ್ದಾನೆ ಆಯಿತಾ, ಡಿವೈಡೆಡ್ ಬೈ ಇದನ್ನು A1 ಅಂತ ತೊಗೊಳ್ಳೋಣ, ಇದನ್ನು A2 ಅಂತ ತೊಗೊಳ್ಳೋಣ. ಆ್ಯಾವ್ರೇಜ್ 2 ಹಾಗಾದರೆ ಇಲ್ಲಿ ಡಿವೈಡೆಡ್ ಬೈ 4 ಜನ ಇದ್ದಾರೆ, 4 ಜನ. A2 = ಎಷ್ಟು ಬಂತು, 60 100 ಡಿವೈಡೆಡ್ ಬೈ 4 ಬಂತು ನೋಡಿ ಆಯಿತಾ. ಸೊ ಇವಾಗ A2 ಎಷ್ಟಾಯ್ತು ಅಂದರೆ 25 kg ಬಂತು ಪರ್ ಪರ್ಸನ್. ಸಿಂಪಲ್ ಇದೆಯಾ ಇಲ್ಲಿವರೆಗೂ. ಅದಾದಮೇಲೆ ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದರೆ, ಇದು 9ನೇದು, ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿರ್ತಾರೆ, ಮೊದಲನೇ ಸರಾಸರಿಗೂ 2ನೇ ಸರಾಸರಿಗೂ ವ್ಯತ್ಯಾಸ ಎಷ್ಟು ಅಂತ. ಸೊ ನಾವು ಅವಾಗ A2 ದೊಡ್ಡದಿದೆ ಮೈನಸ್ A1 ತೊಗೊಳ್ಳೋಣ. A2 ಎಷ್ಟಿದೆ, 25 kg ಮೈನಸ್ A1 ಎಷ್ಟಿದೆ, ಹಾಗಾದರೆ 20 kg ತೊಗೊಳ್ಳಿ. ಎಷ್ಟಾಗುತ್ತೆ ಹಾಗಾದರೆ 5 kg ವ್ಯತ್ಯಾಸ. ಸೊ ಇದು ಸರಾಸರಿಯ ವ್ಯತ್ಯಾಸ. ಸರಾಸರಿ ವ್ಯತ್ಯಾಸ ಯಾವಾಗ ಬರುತ್ತೆ, 4 ಜನ ಇದ್ದಾರೆ, ಟೋಟಲಿ 4 ಜನ ಹೊರಟಿದ್ದಾರೆ, ಎಲ್ಲ ಕರೆಕ್ಟಾಗಿದೆ. 2ನೇ ಸಾರಿನೂ 4 ಜನ ಇದ್ದಾರೆ. ಆದರೆ ಇಲ್ಲೇನಾಗುತ್ತೆ, P4 ವೇಟ್ ಚೇಂಜ್ ಆಗುತ್ತೆ. P4 ವೇಟ್ ಚೇಂಜ್ ಆದಾಗ ತಪ್ಪದೆ ಸರಾಸರಿ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ 20 kg ಬಂದಿದ್ದರೆ ಇಲ್ಲಿ 25 kg ಬಂದಿದೆ.
ತಿಳಿತಲ್ವಾ? ಸೊ ನಿಮಗೆಲ್ಲರಿಗೂ ತಿಳಿದಿದೆ ಅಂತ ತಿಳ್ಕೊಂಡಿದ್ದೀನಿ. ಅದೇ ರೀತಿ ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅದೇ ರೀತಿ ಟಿಪ್ಸ್ಗಳು ಬೇಕಾಗಿದ್ದರೆ ಅಂದರೆ ಒಂದು ಮೆಮೊರೈಸ್ ಮಾಡ್ಕೊಳ್ಳೋಕ್ಕೆ ಅಥವಾ ಫಾರ್ಮುಲಾ ಬರ್ಕೊಳ್ಳೋಕ್ಕೆ ಸೊ ನಮ್ಮ ಇನ್ಸ್ಟಾಗ್ರಾಮ್ ಪೇಜು ಇದೆ, ಅದನ್ನು ಕೂಡ ತಪ್ಪದೇ ಫಾಲೋ ಮಾಡಿರಿ.